ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿಂದ ನಾವು ಪ್ರಚಲಿತ ಘಟನೆಗಳ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೀವಿ, ಸರಿನಾ. ಸೊ ಡೈಲಿ ನಿಮಗೆ ಲೋಕಲ್, ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ನ್ಯೂಸ್ನ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಇದು ಯಾವ್ಯಾವ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂದರೆ PC, PSI, SDA, FDA, ನಿಮ್ಮ PDO, ಹಾಗೆ ಸೆಂಟ್ರಲ್ ಗೌರ್ಮೆಂಟ್ SSC ಮತ್ತು RRB ಎಲ್ಲ ಎಕ್ಸಾಮು ಕೂಡ ಹೆಲ್ಪ್ಫುಲ್ ಆಗುತ್ತೆ, ಸರಿನಾ. ನಮ್ಮ ಗೋಲ್ ಇರೋದು ಒಂದೇ, ನೀವು ಎಕ್ಸಾಮ್ ಹಾಲಲ್ಲಿ ಕುಂತಾಗ ನಾನು ಡೈಲಿ ಆ 10 ನಿಮಿಷನ ವ್ಯಾಲಿಡ್ ರೀಸನ್ಗೆ ಯೂಸ್ ಮಾಡಿದೆ ಅಂತ ನಿಮಗೆ ಫೀಲ್ ಆಗಬೇಕು, ಸರಿನಾ. ಸೊ ಅದೇ ನಮ್ಮ ಗುರಿ. ಬಟ್ ನೀವು ಮಾಡಬೇಕಾಗಿರೋದು ಅಷ್ಟೇ, ಏನಂದರೆ ಡೈಲಿ 10ರಿಂದ 15 ನಿಮಿಷ ನಮ್ಮ ಕ್ಲಾಸ್ನ ಕೇಳಿ, ಸರಿನಾ. ಸೊ ಡೈಲಿ 10ರಿಂದ 15 ಕರೆಂಟ್ ಅಫೇರ್ಸ್ ಕ್ವಶನ್ಗಳಿರ್ತವೆ, ಹಾಗೆ ಅದರ ಪೂರಕ ಮಾಹಿತಿ ಇರ್ತದೆ. ಸೊ ಅದರಿಂದ ನಿಮಗೆ ಸ್ಟ್ಯಾಟಿಕ್ GK ಕೂಡ ಕವರ್ ಆಗ್ತದೆ, ಸರಿನಾ. ಹಾಗಂತ ನೀವೇನು ಇದಕ್ಕೆ ಸ್ಪೆಸಿಫಿಕ್ ಒಂದು ಪ್ಲೇಸಲ್ಲಿ ಇಟ್ಕೊಂಡು ನೋಟ್ಸ್ ಮಾಡಿಕೊಂಡು ನೀವೇನು ಕ್ಲಾಸ್ ಕೇಳಬೇಕಂತ ಇಲ್ಲ, ಓಕೆನಾ. ನೀವು ಬೆಳಗ್ಗೆ ಟೀ ಕುಡಿಯೋಕೆ ಹೋಗ್ತೀರಲ್ವಾ, ಸೊ ಟೀ ಕುಡಿಯೋಕೆ ಹೋಗುವಾಗ ನೀವು ಈ ಕ್ಲಾಸ್ನ ಆನ್ ಮಾಡಿಕೊಟ್ಟು ಕೇಳ್ತಾ ಹೋದರೆ ನಿಮ್ಗೆ ಹ್ಯಾಬಿಟ್ ಆಗುತ್ತೆ. ಸೊ ನಿಮ್ಗೆ ಕರೆಂಟ್ ಅಫೇರ್ಸ್ ಕಷ್ಟನೇ ಅನಿಸೋದಿಲ್ಲ, ಸರಿನಾ. ಸೊ ಇದನ್ನು ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಫ್ ಇವನ್ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ ಅಂದರೆ ಆರ್ಮಿ ಡೇ ಪರೇಡ್ 2025ರ ಆತಿಥೇಯ ನಗರ ಯಾವುದು ಅಂತ ಕೇಳಿದ್ದಾರೆ. ಜೈಪುರ್, ನವದೆಹಲಿ, ಪುಣೆ, ಇಂದೋರ್. ಓಕೆ, ಅದು ಪುಣೆ ಆಗಬೇಕು. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಪುಣೆ, ಸರಿನಾ. ಪ್ರಥಮ ಬಾರಿಗೆ ಪುಣೆ ನಗರವು ಆರ್ಮಿ ಡೇ ಪರೇಡ್ಗೆ ಆತಿಥೇಯ ವಹಿಸ್ತಾ ಇದೆ, ಪ್ರಥಮ ಬಾರಿಗೆ, ಸರಿನಾ. ಸೊ ಇದ್ರದ್ದು ಪೂರಕ ಮಾಹಿತಿ ಏನಿದೆ ಅಂದರೆ ಪುಣೆಯು ಮೊದಲ ಬಾರಿಗೆ ಆರ್ಮಿ ಡೇ ಪರೇಡನ್ನು ಜನವರಿ 15, 2025ರಂದು ಆಯೋಜಿಸುತ್ತಿದೆ. ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವರ ನೆನಪಿನ ಸಲುವಾಗಿ. ಓಕೆ, ಸಾಂಪ್ರದಾಯಿಕವಾಗಿ ದೆಹಲಿಯಲ್ಲಿ ಮೆರವಣಿಗೆಯು 2023ರಲ್ಲಿ ನಗರಗಳನ್ನು ತಿರುಗಿಸಲು ಪ್ರಾರಂಭಿಸಿತು. 2023ರಲ್ಲಿ ಮತ್ತು 2024ರಲ್ಲಿ ಬೆಂಗಳೂರು ಮತ್ತು ಲಕ್ನೋ ಆತಿಥ್ಯ ವಹಿಸುತ್ತದೆ. ಓಕೆ, 2023ರಲ್ಲಿ ಮತ್ತು 2024ರಲ್ಲಿ 2023 ಲಕ್ನೋ ಆದರೆ ಬೆಂಗಳೂರು ಆದರೆ 2024ರಲ್ಲಿ ಲಕ್ನೋ ಆತಿಥ್ಯ ವಹಿಸಿತ್ತು. ಈ ವರ್ಷ ಯಾವುದು ಅಂದರೆ ಪುಣೆ ಆತಿಥ್ಯ ವಹಿಸ್ತಾ ಇದೆ. ಯಾವ ರಾಜ್ಯ ಅಂದರೆ ಮಹಾರಾಷ್ಟ್ರ, ಸರಿನಾ. ಕಾಮನ್ ಆಗಿ ಅಂದರೆ ಸಾಂಪ್ರದಾಯಿಕವಾಗಿ ಎಲ್ಲಿ ನಡೀತಿತ್ತು ಅಂದರೆ ದೆಹಲಿಯಲ್ಲಿ ನಡೀತಿತ್ತು, ಅದು ಗೊತ್ತಿರಲಿ ನಿಮಗೆ. ಪ್ರಥಮ ಬಾರಿಗೆ ಪುಣೆಯಲ್ಲಿ ಆಯೋಜಿಸಿದ್ದಾರೆ, ಸರಿನಾ. ನಮ್ಮಲ್ಲಿ ಯಾವಾಗ ಆಯೋಜಿಸಿದರು, ನಮ್ಮ ಬೆಂಗಳೂರಲ್ಲಿ ಅಂದರೆ 2023ರಲ್ಲಿ, ಅದು ನೆನಪಿರಲಿ, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ, ಓಕೆ, ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಎಂಬ ಯೋಜನೆಯು ಯಾವ ಪ್ರಾಥಮಿಕ ಉದ್ದೇಶವಾಗಿದೆ ಅಂತ ಕೇಳಿದ್ದಾರೆ. ಅದರದ್ದು ಉದ್ದೇಶವೇನು? ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಅಂತ ನೀವು ರೀಸೆಂಟಾಗಿ ಕೇಳಿರ್ತೀರ. ಅದರದ್ದು ಪ್ರಾಥಮಿಕ ಉದ್ದೇಶ ಏನು ಅಂತ ಕೊಟ್ಟರೆ ಆಪ್ಷನ್ ಬಿ, ಪಾಂಡಿತ್ಯಪೂರ್ಣ ಸಂಶೋಧನಾ ಲೇಖನಗಳು ಮತ್ತು ನಿಯತಕಾಲಿಕೆಗಳಿಗೆ ದೇಶಾದ್ಯಂತ ಪ್ರವೇಶವನ್ನು ನೀಡಲು. ಓಕೆ, ಅಂದರೆ ಲೈಬ್ರರಿಗೆ ಸಂಬಂಧಿಸಿದ್ದು. ಲೈಬ್ರರಿಯಲ್ಲಿ ಯಾವುದು ನೋಟ್ಸ್ ಇರುತ್ತೆ, ಅದಾಂತರ ಪಾಂಡಿತ್ಯಪೂರ್ಣ ಇದ್ರೇನೋ ಸಂಶೋಧನಾ ಲೇಖನಗಳಿರ್ತವೆ, ಓಕೆನಾ. ರಿಸರ್ಚ್ ಇದ್ರೇನೋ ಆರ್ಟಿಕಲ್ಸ್ ಇರ್ತವೆ, ಅವೆಲ್ಲ ಎಲ್ಲರಿಗೂ ತಲುಪಲಿ ಅಂತ, ಓಕೆನಾ. ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ ಯಾರು? ಲೈಬ್ರರಿ. ಓಕೆ, ಡಿಜಿಟಲ್ ಲೈಬ್ರರಿದವರು. ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಅಂತ, ಸರಿನಾ. ಇದಕ್ಕೆ ಪೂರಕ ಮಾಹಿತಿ ಏನಿದೆ ಅಂದರೆ ಸಂಶೋಧನಾ ಲೇಖನಗಳು ಮತ್ತು ನಿಯತಕಾಲಿಕೆಗಳಿಗೆ ರಾಷ್ಟ್ರವ್ಯಾಪಿ ಪ್ರವೇಶಕ್ಕಾಗಿ ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ ಯೋಜನೆಯನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಇನ್ಫ್ಲಿಬ್ನೆಟ್ ಎಲ್ಲ ಸರ್ಕಾರಿ ಉನ್ನತ ಶಿಕ್ಷಣ ಮತ್ತು R&D ಸಂಸ್ಥೆಗಳಿಗೆ ಬಳಕೆದಾರಿ ಸ್ನೇಹಿ ಡಿಜಿಟಲ್ ಪೋರ್ಟಲ್ ಮೂಲಕ ಚಂದಾದಾರಿಕೆಯನ್ನು ನಿರ್ವಹಿಸುತ್ತದೆ. ಚಂದಾದಾರಿಕೆ ಅಂದರೆ ಸಬ್ಸ್ಕ್ರಿಪ್ಷನ್, ಓಕೆನಾ. ರೂಪಾಯಿ 2025ರಿಂದ 2027ರವರೆಗೆ ಯೋಜನೆಗೆ 6,000 ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದೆ. 2025ರಿಂದ 27 ಇದು, ಓಕೆನಾ. ಟೆನ್ಯೂರ್ ಕೇಳಿದ್ರೆ 2025ರಿಂದ 27ರವರೆಗೆ ಎಷ್ಟು ಇಟ್ಟಿದ್ದಾರೆ ಮೀಸಲಾತಿ ಅಂದರೆ 6,000 ಕೋಟಿಗಳನ್ನು ಮೀಸಲಾಗಿ ನಿಗದಿಪಡಿಸಲಾಗಿದೆ, ಸರಿನಾ. ಗುಣಮಟ್ಟದ ಶಿಕ್ಷಣಕ್ಕೆ ಪ್ರವೇಶವನ್ನು ಹೆಚ್ಚಿಸುವುದು ಮತ್ತು ಸಂಶೋಧನಾ ಉಪಕ್ರಮವನ್ನು ಬೆಂಬಲಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಯಾವುದ್ರದ್ದು? ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಯಮಂದು ಓರ್ಸಿ ಯಾವ ದೇಶದ ಹೊಸ ಅಧ್ಯಕ್ಷರು ಅಂತ ಕೇಳಿದ್ದಾರೆ. ಯಮಂದು ಓರ್ಸಿ ಅನ್ನೋರು ಇದ್ದಾರಲ್ಲ, ನೂತನವಾಗಿ ಒಂದು ದೇಶಕ್ಕೆ ಅಧ್ಯಕ್ಷರಾಗಿದ್ದಾರೆ. ಇವರು ಯಾವ ದೇಶಕ್ಕೆ ಅಧ್ಯಕ್ಷರಾಗಿದ್ದಾರೆ ಅಂತ ಕೇಳಿದ್ದಾರೆ, ಸರಿನಾ. ಆಪ್ಷನ್ ಏನಿದಾವೆ ಅಂದರೆ ಪರಗ್ವೆ, ಉರುಗ್ವೆ, ವೆನೆಜುವೆಲಾ, ಗಯಾನ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಉರುಗ್ವೆ, ಸರಿನಾ. ಉರುಗ್ವೆ ದೇಶದ ಹೊಸ ಅಧ್ಯಕ್ಷರು ಯಾರು ಅಂದರೆ ಯಮಂದು ಓರ್ಸಿ, ಸರಿನಾ. ಇದಕ್ಕೆ ಪೂರಕ ಮಾಹಿತಿ ಏನಿದೆ ಅಂದರೆ ಎಡಪಂಥೀಯ ರಾಜಕಾರಣಿಯಾದ ಯಮಂದು ಓರ್ಸಿ ಉರುಗ್ವೆಯ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಗೆದ್ದರು. ಈ ವಿಜಯವು 5 ವರ್ಷಗಳ ಸಂಪ್ರದಾಯವಾದಿ ನಾಯಕತ್ವವನ್ನು ಕೊನೆಗೊಳಿಸುತ್ತದೆ ಮತ್ತು ಕೇಂದ್ರ ಎಡ ಸರ್ಕಾರವನ್ನು ಮರಳಿ ತರುತ್ತದೆ. ಮಾಜಿ ಅಧ್ಯಕ್ಷ ಜೋಸ್ ಮುಜಿಕಾ ಅವರ ಬೆಂಬಲದೊಂದಿಗೆ ಓರ್ಸಿ ಪರಿಸರ ನೀತಿಗಳು ಸಾಮಾಜಿಕ ಸೇರ್ಪಡೆ ಮತ್ತು ಸಮತೋಲಿತ ಆರ್ಥಿಕ ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸುತ್ತವೆ, ಸರಿನಾ. ಯಾರು?
ಎಮಂದು ಓರ್ಸಿ ಯಾವ ದೇಶದ ಹೊಸ ಅಧ್ಯಕ್ಷರಾಗಿದ್ದಾರೆ ಅಂದರೆ ಉರುಗ್ವೆ. ನೆನಪಿರಲಿ, ಯಾಕಂದರೆ ಕೇಳ್ತಾನೆ, ಈಗ ಕೇಳ್ತಾ ಇದ್ದಾನೆ ಈ ದೇಶಕ್ಕೆ ಹೊಸ ಅಧ್ಯಕ್ಷರು ಯಾರಾದರೂ, ಈ ದೇಶಕ್ಕೆ ಹೊಸ ಪ್ರಧಾನಮಂತ್ರಿ ಯಾರಾದರೂ ಅಂತ, ಸರಿನಾ? ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 4th ಕ್ವಶನ್. ಇತ್ತೀಚೆಗೆ ಭಾರತದ ಕೋಸ್ಟ್ ಗಾರ್ಡ್, ಇಂಡಿಯನ್ ಕೋಸ್ಟ್ ಗಾರ್ಡ್ ICG ಅಂದರೆ ಯಾವ ನಗರದಲ್ಲಿ ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ಸಾಗರ ಹುಡುಕಾಟ ಮತ್ತು ಪಾರುಗಾಣಿಕಾ ವ್ಯಾಯಾಮವನ್ನು ಅಂದರೆ ಸರೆಕ್ಸ್ 24 ನಡೆಸಿತು ಅಂತ ಕೇಳಿದ್ದಾರೆ? ಮುಂಬೈ, ಚೆನ್ನೈ, ಕೊಚ್ಚಿ ಮತ್ತು ವಿಶಾಖಪಟ್ಟಣಂ ಅಂತ ಕೊಟ್ಟಿದ್ದಾರೆ, ಸರಿನಾ? ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ, ಕೊಚ್ಚಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ? ಸರೆಕ್ಸ್ 24 ಎಲ್ಲಿ ನಡೆಯಿತು ಅಂತ ಕೇಳಿದ್ರೆ ಕೊಚ್ಚಿನಲ್ಲಿ. ಯಾರು ಅಂತಂದರೆ ಇಂಡಿಯನ್ ಕೋಸ್ಟ್ ಗಾರ್ಡ್, ಇವರು ಆಯೋಜನೆ ಮಾಡಿದ್ರು, ಸರಿನಾ? ಸೊ ನೆಕ್ಸ್ಟ್ ಇದರ ಪೂರಕ ಮಾಹಿತಿ ಏನಿದೆ ಅಂದರೆ ಭಾರತದ ಕೋಸ್ಟ್ ಗಾರ್ಡ್, ಇಂಡಿಯನ್ ಕೋಸ್ಟ್ ಗಾರ್ಡ್ ಕೊಚ್ಚಿಯಲ್ಲಿ ನವೆಂಬರ್ 7-30 7-30 2024 ರಾಷ್ಟ್ರೀಯ ಸಾಗರ ಹುಡುಕಾಟ ಮತ್ತು ಪಾರುಗಾಣಿಕಾ MAR ಚೌಕಟ್ಟನ್ನು ಪರೀಕ್ಷಿಸಲು ಸರೆಕ್ಸ್ 24 ಅನ್ನು ಆಯೋಜಿಸಿದೆ. ಇವೆಂಟ್ ಭಾರತದ 4.6 ಮಿಲಿಯನ್ ಚದರ ಕಿಮಿ ಹುಡುಕಾಟ ಮತ್ತು ಪಾರುಗಾಣಿಕಾ ಕ್ಷೇತ್ರದಲ್ಲಿ ಸಾಮೂಹಿಕ ಪಾರುಗಾಣಿಕಾ ಕಾರ್ಯಾಚರಣೆಗಳ ಮೇಲೆ ಕೇಂದ್ರೀಕರಿಸುತ್ತದೆ. ವಿವಿಧ ಏಜೆನ್ಸಿಗಳು ಮತ್ತು ರಾಷ್ಟ್ರಗಳೊಂದಿಗೆ ಸಹಕಾರವನ್ನು ಉತ್ತೇಜಿಸುತ್ತದೆ. ಹೇಮ್ ಪ್ರಾದೇಶಿಕ ಸಹಯೋಗದ ಮೂಲಕ ಹುಡುಕಾಟ ಮತ್ತು ಪಾರುಗಾಣಿಕಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವುದು SRRನಾದ್ಯಂತ ಸಹಾಯವನ್ನು ಸುಧಾರಿಸಲು ICGಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಸೊ ನಿಮಗೆ ನೆನಪಿರಬೇಕಾಗಿದ್ದಿಷ್ಟೇ, ಸರೆಕ್ಸ್ 24 ಯಾರು ಆಯೋಜನೆ ಮಾಡಿದ್ರು ಅಂದರೆ ಇಂಡಿಯನ್ ಕೋಸ್ಟ್ ಗಾರ್ಡ್. ಎಲ್ಲಿ ಅಂತ ಕೇಳಿದ್ರೆ ಕೊಚ್ಚಿನಲ್ಲಿ, ಸರಿನಾ? ಇವೆರಡು ನೆನಪಿರಲಿ ನಿಮಗೆ. ಸೊ ಇದು ಇಂಪಾರ್ಟೆಂಟ್ ಇದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಗೆಲೆಪು ಮೈಂಡ್ಫುಲ್ನೆಸ್ ಸಿಟಿ. GMC ಯಾವ ದೇಶದ ಸಹಕಾರಿ ಯೋಜನೆ ಆಗಿದೆ ಅಂತ ಕೊಟ್ಟಿದ್ದಾರೆ? ಗೆಲೆಪು ಮೈಂಡ್ಫುಲ್ನೆಸ್ ಸಿಟಿ ಅಂತ. ಗೆಲೆಪು ಮೈಂಡ್ಫುಲ್ನೆಸ್ ಸಿಟಿ ಯಾವ ದೇಶದ ಸಹಕಾರಿ ಯೋಜನೆ ಆಗಿದೆ ಅಂತ ಕೇಳಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಎ, ಭೂತಾನ್ ದೇಶದ ಸಹಕಾರಿ ಯೋಜನೆ ಆಗಿದೆ. ಯಾವುದು ಅಂದರೆ ಗೆಲೆಪು ಮೈಂಡ್ಫುಲ್ನೆಸ್ ಸಿಟಿ, ಸರಿನಾ? ಮೈಂಡ್ಫುಲ್ನೆಸ್ ಸಿಟಿ, MINDFULLCITY. ಗೆಲೆಪು ಮೈಂಡ್ಫುಲ್ನೆಸ್ ಸಿಟಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಇದರ ಪೂರಕ ಮಾಹಿತಿ. ಗೆಲೆಪು ಮೈಂಡ್ಫುಲ್ನೆಸ್ ಸಿಟಿ GMC ಭೂಟಾನ್ನಲ್ಲಿ ಜೀರೋ ಕಾರ್ಬನ್ ನಗರ ಯೋಜನೆಯಾಗಿದೆ, ಭಾರತದಿಂದ ಬೆಂಬಲಿತವಾಗಿದೆ. ಇದು ಜೀರೋ ಕಾರ್ಬನ್ ನಗರ ಯೋಜನೆಯಾಗಿದೆ ಅಂತ ನೋಡಿ. ಅದು ಯಾವುದು? ಗೆಲೆಪು ಮೈಂಡ್ಫುಲ್ನೆಸ್ ಸಿಟಿ ಭಾರತದಿಂದ ಬೆಂಬಲಿತವಾಗಿದೆ. ಭಾರತ ಕೂಡ ಇದಕ್ಕೆ ಸಪೋರ್ಟ್ ಮಾಡಿದೆ. 2500 ಚದರ ಕಿಲೋಮೀಟರ್. ಇದು ಜಿಗ್ಮೆ ಖೇಸರ್ ನಮಲ್ಗೆ ವಾಂಗ್ಚುಕ್ ಅವರ ದೃಷ್ಟಿಯ ಅಡಿಯಲ್ಲಿ ಆರ್ಥಿಕ ಬೆಳವಣಿಗೆ, ಸುಸ್ಥಿರತೆ ಮತ್ತು ಸಾವಧಾನತೆಯಾಗಿ ಗುರಿಯನ್ನು ಹೊಂದಿದೆ. ಅಸ್ಸಾಂ ಗಡಿಯ ಸಮೀಪದಲ್ಲಿರುವ ದಕ್ಷಿಣ ಮಧ್ಯದ ಭೂಟಾನ್ನಲ್ಲಿದೆ. ಯಾವುದು? GMC. GMC ದೇಶದ ಮೊದಲ ವಿಶೇಷ ಆಡಳಿತ ವಲಯವಾಗಿದೆ. GMC ವಾಸಯೋಗ್ಯ ಸೇತುವೆಗಳು, ಎತ್ತರದ ಕಟ್ಟಡಗಳು, ವಿಶ್ವವಿದ್ಯಾನಿಲಯಗಳು, ಆರೋಗ್ಯ ಸೇವೆಗಳು, ಮಂಡಲ ರೂಪಿಸಿದ ನೆರೆಹೊರೆಗಳು, ಮಾರುಕಟ್ಟೆಗಳು, ಆಧ್ಯಾತ್ಮಿಕ ಕೇಂದ್ರಗಳು, ವಿಮಾನ ನಿಲ್ದಾಣ, ಪ್ರವಾಹ ನಿಯಂತ್ರಣಕ್ಕಾಗಿ ಭತ್ತದ ಹುಲ್ಲುಗಳು, ರಾಷ್ಟ್ರೀಯ ಉದ್ಯಾನವನ ಮತ್ತು ವನ್ಯಜೀವಿ ಅಭಯಾರಣ್ಯವನ್ನು ಒಳಗೊಂಡಿರುತ್ತದೆ. ಯಾವುದು? ಗೆಲೆಪು ಮೈಂಡ್ಫುಲ್ನೆಸ್ ಸಿಟಿ ಯಾವ ದೇಶದ ಸಹಕಾರಿ ಯೋಜನೆ ಅಂದರೆ ಭೂತಾನ್ ದೇಶದ್ದು. ಇದು ನೆನಪಿರಲಿ ನಿಮಗೆ. ಹಾಗೆ ಒಂದು ಕ್ವಶನ್ ಕೇಳ್ತಾನೆ, ನೆಗೆಟಿವ್ ಕಾರ್ಬನ್ ಹೊಂದಿರುವ ದೇಶ ಯಾವುದು ಅಂತ. ನೆಗೆಟಿವ್ ಕಾರ್ಬನ್ ಹೊಂದಿರುವ ದೇಶ ಯಾವುದಾದ್ರೂ ಕೇಳಿದ್ರೆ ಅದು ಕೂಡ ಭೂತಾನೇ ಆನ್ಸರ್ ಅದಕ್ಕೆ, ಸರಿನಾ? ಈ ಗೆಲೆಪು ಮೈಂಡ್ಫುಲ್ನೆಸ್ ಸಿಟಿ ಈ ಸಹಕಾರಿ ಯೋಜನೆ ಕೂಡ ಜೀರೋ ಕಾರ್ಬನ್ಗೆ ಯೋಜನೆ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಭಾರತದಲ್ಲಿ ಯಾವ ದಿನವನ್ನು ಸಂವಿಧಾನ ದಿನವೆಂದು ಆಚರಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಮೊನ್ನೆ ಅಮೃತ ಮಹೋತ್ಸವ ಅಂತ ಆಚರಿಸಿದರು. ಅಮೃತ ಮಹೋತ್ಸವ ಎಷ್ಟು ವರ್ಷಕ್ಕೆ ಆಚರಿಸ್ತಾರೆ ಅಂದರೆ 75 ವರ್ಷ ಅದಕ್ಕೆ ತುಂಬಿತು ಅಂದರೆ 75ನೇ ವರ್ಷಕ್ಕೆ ಅದಕ್ಕೆ ತುಂಬಿತು ಅಂದರೆ ಅವಾಗ ಅಮೃತ ಮಹೋತ್ಸವ ಅಂತ ಆಚರಣೆ ಮಾಡ್ತಾರೆ, ಸರಿನಾ? ಸೊ ಎಷ್ಟನೇ ತಾರೀಕಿನಂದು ಸಂವಿಧಾನ ದಿನವನ್ನು ಆಚರಣೆ ಮಾಡಿದ್ರು ಅಂದರೆ ನವೆಂಬರ್ 26 1949ರಂದು ನವೆಂಬರ್ 26 1949ರಂದು ಸಂವಿಧಾನ ಅಂಗೀಕಾರವಾಗ್ತದೆ. ಸೊ ಆ ದಿನದ ನೆನಪಿಗಾಗಿ ಸಂವಿಧಾನ ದಿನವೊಂದು ಆಚರಿಸ್ತೀವಿ ನಾವು ನವೆಂಬರ್ 26, ಸರಿನಾ? ಸೊ ಇದಕ್ಕೆ ಪೂರಕ ಮಾಹಿತಿ ಏನಿದೆ ಅಂದರೆ ಭಾರತ ಸಂವಿಧಾನದ 75 ವರ್ಷಗಳನ್ನು ಆಚರಿಸಲು ರಾಷ್ಟ್ರಪತಿಗಳು ಸಂಸತ್ತಿನಲ್ಲಿ ಭಾಷಣ ಮಾಡುತ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ನವೆಂಬರ್ 4 1948 ಈ ಡೇಟ್ ನೆನಪಿಟ್ಕೊಳ್ಳಿ. ಇದು ನವೆಂಬರ್ 4 1948ರಂದು ಕರಡು ಸಂವಿಧಾನವನ್ನು ಮಂಡಿಸಿದರು ಮತ್ತು ಅದನ್ನು ನವೆಂಬರ್ 26 1949ರಂದು ಅಂಗೀಕರಿಸಲಾಯಿತು. ಅವರು ಮಂಡಿಸಿದ ದಿನ ಯಾರು? ಅಂಬೇಡ್ಕರ್ ಅವರು ಮಂಡಿಸಿದ ದಿನ ನವೆಂಬರ್ 4 1949, ಅಂಗೀಕಾರವಾದ ದಿನ ನವೆಂಬರ್ 26 1949, ಸರಿನಾ? ಈ ಡೇಟ್ ನೆನಪಿರಲಿ ನಿಮಗೆ, ನವೆಂಬರ್ 4 1948ರಂದು, ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ ಸಂವಿಧಾನವು ಜನವರಿ 26 1950ರಂದು ಜಾರಿಗೆ ಬಂದಿತು ಮತ್ತು 2015ರಲ್ಲಿ ನವೆಂಬರ್ 26 ಅಂಬೇಡ್ಕರ್
ಅಂಬೇಡ್ಕರ್ ಅವರನ್ನು ಗೌರವಿಸಲು ಅಧಿಕೃತವಾಗಿ ಸಂವಿಧಾನ ದಿನವೆಂದು ಗೊತ್ತುಪಡಿಸಲಾಯಿತು. ಓಕೆ, ಈ ಸಂವಿಧಾನ ದಿನ ಅಂದರೆ ಎಲ್ಲಿಂದ ಆಚರಿಸ್ತಿದ್ದೀವಿ, ಯಾವ ವರ್ಷದಿಂದ ಅಂತ ಕೇಳಿದ್ರೆ 2015ರಲ್ಲಿ ಮೊದಲ ಬಾರಿಗೆ ಆಚರಣೆ ಮಾಡ್ತೀವಿ. ಸರಿನಾ? 2014ರಲ್ಲಿ ಕೇಂದ್ರ ಸಚಿವ ಸಂಪುಟ ಇದನ್ನು ಅನುಮೋದನೆ ಕೊಡ್ತದೆ ಆಚರಣೆ ಮಾಡೋಕ್ಕೆ. 2015ರಿಂದ ನಾವು ಆಚರಣೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸರಿನಾ? ಇದು ನೆನಪಿರಲಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 40ನೇ ಅಖಿಲ ಭಾರತ ಗವರ್ನರ್ ಗೋಲ್ಡ್ ಕಪ್ ಅಂತಾರಾಷ್ಟ್ರೀಯ ಫುಟ್ಬಾಲ್ ಪಂದ್ಯಾವಳಿ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ. ಸೊ ಇದು ಎಲ್ಲಿ ನಡೆಯಿತು ಅಂತಂದರೆ ಆಪ್ಷನ್ ಬಿ ಸಿಕ್ಕಿಂ. ಓಕೆ, 7 ಸಿಸ್ಟರ್ಸ್ ಬ್ರದರ್ ಅಂತ ಕರಿತೀವಿ ಸಿಕ್ಕಿಂ ಸ್ಟೇಟ್ನ. ಅವು 7 ರಾಜ್ಯಗಳನ್ನ 7 ಸಿಸ್ಟರ್ಸ್ ಅಂತ ಕರೆದ್ರೆ ಈ ರಾಜ್ಯವನ್ನು 7 ಸಿಸ್ಟರ್ಸ್ ಬ್ರದರ್ ಅಂತ ಕರಿತೀವಿ. ಸರಿನಾ? ಅಲ್ಲಿ 40ನೇ ಅಖಿಲ ಭಾರತ ಗವರ್ನರ್ ಗೋಲ್ಡ್ ಕಪ್ ಅಂತಾರಾಷ್ಟ್ರೀಯ ಫುಟ್ಬಾಲ್ ಪಂದ್ಯಾವಳಿ ಆಯೋಜನೆ ಮಾಡಲಾಗಿದೆ. ಓಕೆ, ಈ ರೀತಿ ಕೂಡ ಕೇಳ್ಬೋದು ನಿಮಗೆ. ಗವರ್ನರ್ ಗೋಲ್ಡ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ. ಗವರ್ನರ್ ಗೋಲ್ಡ್ ಕಪ್ ಇದೆಯಲ್ಲ, ಇದು ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದೆ. ಸರಿನಾ? ಇದಕ್ಕೆ ಪೂರಕ ಮಾಹಿತಿ ಏನಿದೆ ಅಂದರೆ 40ನೇ ಅಖಿಲ ಭಾರತ ಗವರ್ನರ್ ಗೋಲ್ಡ್ ಕಪ್ ಫುಟ್ಬಾಲ್ ಪಂದ್ಯಾವಳಿ ಸಿಕ್ಕಿಂನ ಗ್ಯಾಂಗ್ಟಕ್ನಲ್ಲಿ ನಡೆಯಿತು. ಸಿಕ್ಕಿಂನ ರಾಜಧಾನಿ ಗ್ಯಾಂಗ್ಟಕ್ ಇದೆಯಲ್ಲ, ಅಲ್ಲಿ ನಡೆಯಿತು. ಸಿಕ್ಕಿಂ ಫುಟ್ಬಾಲ್ ಅಸೋಸಿಯೇಷನ್ ಆಯೋಜಿಸಿದ್ದು ಇದರಲ್ಲಿ 16 ತಂಡಗಳು ನೇಪಾಳ, ಭೂತಾನ್, ದುಬೈ ಮತ್ತು ಮಲೇಷ್ಯಾದಿಂದ 4 ತಂಡಗಳನ್ನು ಒಳಗೊಂಡಿತ್ತು ಅಂತ ಹೇಳಿದ್ದಾರೆ. ನಾರ್ತ್ ಈಸ್ಟ್ ಯುನೈಟೆಡ್ FC ಗೆದ್ದು ಫುಟ್ಬಾಲ್ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾ ಸಂಬಂಧವನ್ನು ಉತ್ತೇಜಿಸುವಲ್ಲಿ ಪಂದ್ಯಾವಳಿಯ ಪಾತ್ರವನ್ನು ಎತ್ತಿ ತೋರಿಸುತ್ತದೆ ಅಂತ ಹೇಳಿದ್ದಾರೆ. ಸರಿನಾ? ಇದು ಯಾವುದು ಭಾರತದ ಗವರ್ನರ್ ಗೋಲ್ಡ್ ಕಪ್ ಎದಕ್ಕೆ ಸಂಬಂಧಿಸುವ ಅಂದರೆ ಫುಟ್ಬಾಲ್ಗೆ. ಎಲ್ಲಿ ನಡೆದಿದೆ ಅಂದರೆ ಗ್ಯಾಂಗ್ಟಕ್ದಲ್ಲಿ ನಡೆದಿದೆ. ಗ್ಯಾಂಗ್ಟಕ್ ಯಾವ ರಾಜಧಾನಿ ಅಂದರೆ ಸಿಕ್ಕಿಂದ ರಾಜಧಾನಿ. ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಯಾವ ಸಂಸ್ಥೆಯು ಗ್ಲೋಬಲ್ ಪಿಟ್ ಲ್ಯಾಂಡ್ ಹಾಟ್ಸ್ಪಾಟ್ ಅಟ್ಲಾಸ್ 2024 ಅನ್ನು ಪ್ರಕಟಿಸಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಗ್ಲೋಬಲ್ ಪಿಟ್ ಲ್ಯಾಂಡ್ ಹಾಟ್ಸ್ಪಾಟ್ ಅಟ್ಲಾಸ್ ಯಾವ ಸಂಸ್ಥೆ ಪ್ರಕಟಿಸ್ತದೆ ಅಂತ ಕೇಳಿದ್ರೆ UNEP ಪ್ರಕಟಿಸ್ತದೆ. ಓಕೆ, ಯುನೈಟೆಡ್ ನೇಷನ್ ಎನ್ವೈರ್ನಮೆಂಟ್ ಪ್ರೋಗ್ರಾಮ್ ಈ ದೇಶ ಪ್ರಕಟಿಸ್ತದೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ನೈರೋಬಿ ದೇಶದಲ್ಲಿದೆ. ಓಕೆನಾ? ನೈರೋಬಿದಲ್ಲಿದೆ. ಸೊ ಇದಕ್ಕೆ ಪೂರಕ ಮಾಹಿತಿ ಏನು ಕೊಟ್ಟಿದ್ದಾರೆ ಅಂದರೆ UNEP ಯುನೈಟೆಡ್ ನೇಷನ್ಸ್ ಎನ್ವೈರ್ನಮೆಂಟ್ ಪ್ರೋಗ್ರಾಮ್ 2022ರಲ್ಲಿ ಗ್ಲೋಬಲ್ ಪಿಟ್ ಲ್ಯಾಂಡ್ಸ್ ಮೌಲ್ಯಮಾಪನವನ್ನು ಅನುಸರಿಸಿ 2024ರಲ್ಲಿ ಗ್ಲೋಬಲ್ ಪಿಟ್ ಲ್ಯಾಂಡ್ ಹಾಟ್ಸ್ಪಾಟ್ ಅಟ್ಲಾಸನ್ನು ಪ್ರಕಟಿಸಿತು. ಓಕೆ, ಗ್ಲೋಬಲ್ ಪಿಟ್ಲ್ಯಾಂಡ್ ಅಟ್ಲಾಸ್ ಹಾಟ್ಸ್ಪಾಟ್ ಯಾರು ಪ್ರಕಟಿಸ್ತಾರೆ ಅಂತ ಗೊತ್ತಿರಬೇಕು ನಿಮಗೆ. ಯಾರು ಪ್ರಕಟಿಸ್ತಾರೆ? UNEPದವ್ರು ಪ್ರಕಟಿಸ್ತಾರೆ. ಹಾಗೆ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಯಾರು ಪ್ರಕಟಿಸ್ತಾರೆ ಅಂತ ಇದು ಜಾಸ್ತಿ ಕ್ವಶನ್ ಕೇಳಿದ್ದಾರೆ. ಯಾರು ಅಂದರೆ IMFದವ್ರು ಪ್ರಕಟಿಸ್ತಾರೆ. ಸೊ ಹಾಗೆ ಇದನ್ನು ಇವ್ರು ಪ್ರಕಟಿಸ್ತಾರೆ. ಯಾರು? UNEPದವರು. ಸರಿನಾ? ಸೊ ಇದು ನೆನಪಿರಲಿ. ಸೊ ನೆಕ್ಸ್ಟ್ UNEP ಗ್ಲೋಬಲ್ ಪಿಟ್ಸ್ಲ್ಯಾಂಡ್ ಇನಿಷಿಯೇಟಿವ್ 2016ರ UNFCCC COP ಮೊರಾಕೋದ ಮಾರ್ಕೆಶ್ನಲ್ಲಿ ಪ್ರಾರಂಭವಾಯಿತು. ಓಕೆನಾ? ಇದು ಎಲ್ಲಿ ಗ್ಲೋಬಲ್ ಪಿಟ್ಸ್ಲ್ಯಾಂಡ್ ಮೌಲ್ಯಮಾಪನ ಇದು ಎಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಕೇಳಿದ್ರೆ ಮೊರಾಕೋ ದೇಶದಲ್ಲಿ ಪ್ರಾರಂಭವಾಗಿದೆ. ಪಿಟ್ಲ್ಯಾಂಡ್ಗಳು ಜೌಗು ಪ್ರದೇಶಗಳ ಪರಿಸರ ವ್ಯವಸ್ಥೆಗಳಾಗಿದ್ದು ಸಾವಯವ ಪದಾರ್ಥಗಳ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವ ನೀರಿನಿಂದ ತುಂಬಿದ ಪರಿಸ್ಥಿತಿಗಳಿಂದ ಸಸ್ಯ ಪದಾರ್ಥಗಳನ್ನು ಸಂಗ್ರಹಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಇನ್ನೊಂದು ಪೂರಕ ಮಾಹಿತಿ ಏನಂದರೆ ಈ ಗ್ಲೋಬಲ್ ಪಿಟ್ಸ್ಲ್ಯಾಂಡ್ ಇದೆಯಲ್ಲ, ಈ ಪಿಟ್ಸ್ಲ್ಯಾಂಡ್ ಜಗತ್ತಿನಾದ್ಯಂತ ಎಷ್ಟು ಪ್ರತಿಶತ ಭೂಮಿಯನ್ನು ಆವರಿಸಿದೆ ಅಂತ ಕೇಳಿದ್ರೆ 3%. ಓಕೆ, 3% ಆವರಿಸಿದೆ ಪಿಟ್ಸ್ಲ್ಯಾಂಡ್. ಓಕೆ, ಇದು ನೆನಪಿರಲಿ ನಿಮಗೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 9ನೇ ಕ್ವಶನ್. ಯಾವ ಸಂಸ್ಥೆಯು ಭಾರತೀಯ ಉದ್ಯೋಗ ವರದಿ 2024 ಮಾನವ ಅಭಿವೃದ್ಧಿ ಸಂಸ್ಥೆ IHD ಓಕೆ ಯೊಂದಿಗೆ ಪ್ರಕಟಿಸಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿತ್ತಂದರೆ ಆಪ್ಷನ್ ಸಿ. ಓಕೆ, ILO ಆಗುತ್ತೆ. ILO ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇದರ ಪೂರ್ತಿ ಹೆಸರು. ಸರಿನಾ? ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಜಿನೇವಾದಲ್ಲಿದೆ. ಜಿನೇವಾ ಎಲ್ಲಿದೆ ಅಂದರೆ ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿದೆ. ಸರಿನಾ? ಇದಕ್ಕೆ ಪೂರಕ ಮಾಹಿತಿ ನೋಡೋದಾದರೆ ILO ಮತ್ತು IHD ಭಾರತದ ಉದ್ಯೋಗ ವರದಿ 2024 ಪ್ರಕಟಿಸಿತು. ಯಾವುದ್ಯಾವುದು ಕೂಡಿ ಪ್ರಕಟಿಸಿದೆ ಅಂದರೆ ILO ಮತ್ತು IHD. ಸರಿನಾ? ಭಾರತದ IHD ಹಾಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ILO. ಸರಿನಾ? ಇವೆರಡೂ ಕೂಡ ಭಾರತದ ಉದ್ಯೋಗ ವರದಿ 2024 ಪ್ರಕಟಿಸಿತು. ಭಾರತದಲ್ಲಿ ಸುಧಾರಿತ ಉದ್ಯೋಗವನ್ನು ಎತ್ತಿ ತೋರಿಸುತ್ತದೆ. ಯಾವುದು? ILO ಮತ್ತು IHD. ಎದರದು? ಭಾರತದ ಉದ್ಯೋಗ ವರದಿಯನ್ನು. ಸರಿನಾ? ಜಾಗತಿಕ ಯುವ ನಿರುದ್ಯೋಗವು 2021ರಲ್ಲಿ 15.6% ರಿಂದ 2023ರಲ್ಲಿ 13.3%ಗೆ ಇಳಿದಿದೆ. ಭಾರತದ ದರವು 15 ರಿಂದ 29 ವಯಸ್ಸಿನವರೆಗೆ 10.2% ರಷ್ಟಿದೆ. ಯುವಕರ ಕಾರ್ಮಿಕರ ಜನಸಂಖ್ಯೆಯು ಅನುಪಾತವು 2017-18ರಲ್ಲಿ 31.4% ರಿಂದ 2023-24ರಲ್ಲಿ 41.7%ಗೆ ಏರಿತು. ಇದು ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ತೋರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಬಟ್ ನಿಮಗೆ ಇಲ್ಲಿ ಗೊತ್ತಿರಬೇಕಾಗಿದ್ದೇನು ಗೊತ್ತಾ? ಭಾರತದ ಉದ್ಯೋಗ ವರದಿ ಯಾರು ಬಿಡುಗಡೆ ಮಾಡಿದ್ರು ಅಂತ ಗೊತ್ತಿರಬೇಕು. ನಮ್ಮ ದೇಶದಲ್ಲಿ ಆದರೆ
IHD ಅಂತ ಕೊಟ್ಟಿರ್ತಾನೆ, ಇಲ್ಲಾಂದರೆ ಎರಡೂ ಕೂಡ ಕೊಟ್ಟಿರ್ತಾನೆ. ಯಾವ್ಯಾವ ಸಂಸ್ಥೆಗಳು ಬಿಡುಗಡೆ ಮಾಡಿದಾವೆ ಅಂದರೆ ILO ಮತ್ತು IHD, ಸರಿನಾ? ಇದು ನೆನ್ಪಿಟ್ಕೊಳ್ಳಿ. ಇಷ್ಟು ಈ ಹೈಲೈಟ್ ಮಾಡಿದ್ದೀನಲ್ಲ, ಇಷ್ಟು ಪಾಯಿಂಟ್ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಯಾವ ರಾಜ್ಯ ಸರ್ಕಾರವು ನಮೋ ಲಕ್ಷ್ಮಿ, ನಮ್ಮ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹೇಗೆ ಸ್ಟಾರ್ಟ್ ಮಾಡಿದಾರಲ್ವಾ, ಸೊ ಈ ರಾಜ್ಯದಲ್ಲಿ ನಮೋ ಲಕ್ಷ್ಮಿ ಸ್ಟಾರ್ಟ್ ಮಾಡಿದ್ದಾರೆ. ನಮೋ ಲಕ್ಷ್ಮಿ ಸ್ಟಾರ್ಟ್ ಮಾಡಿದ ರಾಜ್ಯ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಸಿ, ಗುಜರಾತ್ ಸ್ಟಾರ್ಟ್ ಮಾಡಿದೆ, ಸರಿನಾ? ನಮೋ ಲಕ್ಷ್ಮಿ ಸ್ಟಾರ್ಟ್ ಮಾಡಿದ್ದು ಯಾವುದು ಅಂದರೆ ಗುಜರಾತ್. ನಮೋ ಅಂದರೆ ಗೊತ್ತಾಗುತ್ತೆ ನಿಮಗೆ, ನರೇಂದ್ರ ಮೋದಿ ಅಂತ, ಓಕೆನಾ? ಸೊ ಅಲ್ಲಿ ಅದು ಗೆಸ್ ಮಾಡಿದ್ರು ಕೂಡ ನೀವು ಹಾಕ್ಬೋದು. ನರೇಂದ್ರ ಮೋದಿ ಅಂದಾಗ ನೀವು ಉತ್ತರ ಪ್ರದೇಶಕ್ಕೆ ಹೋಗಬೇಡಿ, ಓಕೆನಾ? ಸೊ ನೀವು ಬರಬೇಕಾಗಿದೆ ಎಲ್ಲಿ ಅಂದರೆ ಗುಜರಾತ್ಗೆ. ಸೊ ಅದರ ಪೂರಕ ಮಾಹಿತಿ ಏನಿದೆ ಅಂದರೆ, ನಮೋ ಲಕ್ಷ್ಮಿ ಯೋಜನೆಯು 4 ವರ್ಷಗಳಲ್ಲಿ 9ರಿಂದ 12ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ರೂಪಾಯಿ 50,000 ನೀಡುತ್ತದೆ ಅಂತೆ, ಓಕೆನಾ? ಎಷ್ಟರಿಂದ ಎಷ್ಟನೇವರೆಗೆ ಅಂದರೆ 9ರಿಂದ 12ನೇ ತರಗತಿಯವರೆಗೆ. ಗುಜರಾತ್ನ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್, ಓಕೆ, ಇಂಪಾರ್ಟೆಂಟ್ ಇದೆ. ಯಾರು ಮುಖ್ಯಮಂತ್ರಿ ಇದ್ದಾರೆ ಅಂತ ಕೇಳ್ತಾರೆ, ಸರಿನಾ? ಯಾರು ಅಂದರೆ ಭೂಪೇಂದ್ರ ಪಟೇಲ್. ಯಾವ ರಾಜ್ಯದ ಮುಖ್ಯಮಂತ್ರಿ ಅಂದರೆ, ಗುಜರಾತ್ನ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್, ಓಕೆ, ಅವರು ಪ್ರಾರಂಭಿಸಿದರು. ಇದು ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಬೆಂಬಲಿಸಲು 1,750 ಕೋಟಿ ರೂಪಾಯಿಗಳ ಬಜೆಟ್ ಹೊಂದಿದೆ. ಪ್ರಾರಂಭವಾದಾಗಿನಿಂದ ಇದು ಸುಮಾರು 10 ಲಕ್ಷ ಹುಡುಗಿಯರಿಗೆ ಸಹಾಯ ಮಾಡಿದೆ ಅಂತ. 138.54 ಕೋಟಿ ರೂಪಾಯಿಗಳ ಆರ್ಥಿಕ ಸಹಾಯವನ್ನು ವಿತರಿಸಿದೆ. ಯಾವುದು? ನಮೋ ಲಕ್ಷ್ಮಿ ಯೋಜನೆ, ಸರಿನಾ? ನಮೋ ಲಕ್ಷ್ಮಿ ಯೋಜನೆ ಯಾವ ರಾಜ್ಯದ ಅಂತ ಕೇಳಿದ್ರೆ ಗುಜರಾತ್ ಅಂತ ನೆನಪಿರ್ಬೇಕು. ಸೊ ಒಂದ್ಸರಿ ಕ್ವಿಕ್ ಆಗಿದ್ರೆ ರಿವಿಷನ್ ಮಾಡ್ಕೊಂಬರೋಣ. ಏನಂದರೆ ಭಾರತದ ನಮೋ ಲಕ್ಷ್ಮಿ ಎಲ್ಲಿ ಸ್ಟಾರ್ಟ್ ಮಾಡಿದೆ ಅಂದರೆ ಗುಜರಾತ್. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಯಾವ ಸಂಸ್ಥೆಯು ಭಾರತ ಉದ್ಯೋಗ ವರದಿ 2024 ಮಾನವ ಅಭಿವೃದ್ಧಿ ಸಂಸ್ಥೆಯೊಂದಿಗೆ ಪ್ರಕಟಿಸಿದೆ ಅಂದರೆ ILO. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಯಾವ ಸಂಸ್ಥೆಯು ಗ್ಲೋಬಲ್ ಪಿಟ್ಲ್ಯಾಂಡ್ ಹಾಟ್ಸ್ಪಾಟ್ ಅಟ್ಲಾಸ್ 2024 ಅನ್ನು ಪ್ರಕಟಿಸಿದೆ ಅಂತ ಕೇಳಿದ್ರೆ UNEP, ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್. ಎಲ್ಲಿದೆ ಅಂದರೆ ನೈರೋಬಿಯಲ್ಲಿದೆ. 40ನೇ ಅಖಿಲ ಭಾರತ ಗವರ್ನರ್ ಗೋಲ್ಡ್ ಕಪ್ ಅಂತಾರಾಷ್ಟ್ರೀಯ ಫುಟ್ಬಾಲ್ ಪಂದ್ಯಾವಳಿ ಎಲ್ಲಿ ನಡೆಯಿತು ಅಂದರೆ ಸಿಕ್ಕಿಂದ ಗ್ಯಾಂಗ್ಟಾಕ್ನಲ್ಲಿ ನಡೆದಿದೆ. ಸೊ ಭಾರತದ ಯಾವ ದಿನದಂದು ಸಂವಿಧಾನ ದಿನವೆಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ರೆ ನವೆಂಬರ್ 26ರಂದು ಸಂವಿಧಾನ ದಿನವೆಂದು ಆಚರಿಸಲಾಗುತ್ತದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಗೆಲುಪು ಮೈಂಡ್ಫುಲ್ನೆಸ್ ಸಿಟಿ ಯಾವ ದೇಶದ ಸಹಕಾರಿ ಯೋಜನೆಯಾಗಿದೆ ಅಂತ ಕೇಳಿದ್ರೆ ಇದು ಜೀರೋ ಕಾರ್ಬನ್ ಯೋಜನೆ ಆಗಿದೆ. ಇದು ಆ್ಯಕ್ಚುಲಾಗಿ ಇದು ಎಲ್ಲಿ ಅಂದರೆ ಭೂತಾನ್ ಯೋಜನೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಸೆರೆಕ್ಸ್ 24 ಎಲ್ಲಿ ನಡೆಯಿತು ಅಂತ ಕೇಳಿದರೆ ಕೊಚ್ಚಿ. ಯಾರು ಆಯೋಜನೆ ಮಾಡಿದ್ರು ಅಂತ ಕೇಳಿದರೆ ಇಂಡಿಯನ್ ಕೋಸ್ಟ್ ಗಾರ್ಡ್, ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಯಮಂದು ಓರ್ಸಿ ಯಾವ ದೇಶದ ಹೊಸ ಅಧ್ಯಕ್ಷರು ಅಂತ ಕೇಳಿದ್ದಾರೆ. ಇದು ಉರುಗ್ವೆ ದೇಶದ ಅಧ್ಯಕ್ಷರು, ಪೆರುಗ್ವೆ ಅಲ್ಲ, ಉರುಗ್ವೆ ದೇಶದ ಅಧ್ಯಕ್ಷರು, ಆಪ್ಷನ್ ಬಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ ಎದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಇದು ಡಿಜಿಟಲ್ ಲೈಬ್ರರಿಗೆ ಸಂಬಂಧಿಸಿದೆ. ಯಾವುದಾವುದು ಸ್ಪೆಷಲ್ ಆರ್ಟಿಕಲ್ಸ್ ಇರ್ತಾವಲ್ವ, ಆ ಆರ್ಟಿಕಲ್ಸ್ನ ಎಲ್ಲ ದೇಶದಲ್ಲಿ ಎಲ್ಲರಿಗೂ ತಲುಪಲಿ ಅನ್ನೋ ಒಂದು ಸ್ಕೀಮಿಂದ ಆಯೋಜನೆ ಮಾಡಿದ್ದಾರೆ ಇದನ್ನು, ಓಕೆನಾ, ಸ್ಟಾರ್ಟ್ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಆರ್ಮಿ ಡೇ ಪರೇಡ್ 2025 ಆತಿಥೇಯ ನಗರ ಯಾವುದು ಅಂತ ಕೇಳಿದ್ದಾರೆ. ಇದರ ಉತ್ತರ ಪುಣೆ, ಸರಿನಾ? ಪ್ರಥಮ ಬಾರಿಗೆ ಪುಣೆ ಇದರ ಆಯೋಜನೆ ಮಾಡ್ತಿದೆ. ಇದರ ಸಾಂಪ್ರದಾಯಿಕವಾಗಿ ಈ ಆರ್ಮಿ ಡೇ ಎಲ್ಲಿ ನಡೀತದೆ ಅಂತ ಕೇಳಿದ್ರೆ ಇದು ನವದೆಹಲಿಯಲ್ಲಿ ನಡೀತದೆ. ಯಾರ ನೆನಪಿನ ಸಲುವಾಗಿ ಅಂತ ಕೇಳಿದ್ರೆ KM ಕಾರ್ಯಪ್ಪನವರ ನೆನಪಿನ ಸಲುವಾಗಿ, ಸರಿನಾ? ಸೊ ಇಷ್ಟಾಯಿತು ಇವತ್ತಿನ ಕರೆಂಟ್ ಅಫೇರ್ಸ್ ನ್ಯೂಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಸೊ ನಾಳೆ ಮತ್ತೆ ಹೊಸದಾಗಿ ವಿಡಿಯೋ ತರ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇಫ್ ಒಂದು ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.